ಇಂದು ಮೂಡ ತೀರ್ಪು ಸಿಎಂ ಪಾಲಿಗೆ ಬಿಗ್ ಡೇ ಆಗಿ ಪರಿಣಮಿಸ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ಮತ್ತೆ ಇಡಿ ಈಗಾಗಲೇ ತನಿಖೆ ನಡೆಸಿದೆ. ಆದರೆ ಈ ಕೇಸ್ನ ತನಿಖೆಯನ್ನ ಸಿಬಿಐ ಕೊಡಬೇಕು ಅಂತೇಳಿ ಸ್ನೇಹಮಯಿ ಕೃಷ್ಣ ಅರ್ಜಿ ಸಲ್ಲಿಸಿದ್ರು. ಸಿಬಿಐ ತನಿಖೆಗೆ ನ್ಯಾಯಾಲಯ ಆದೇಶ ನೀಡುತ್ತಾ ಇಲ್ವಾ? ಈ ತೀರ್ಪು ಇವತ್ತು ಪ್ರಕಟ ಆಗಬೇಕಾಗಿದೆ. ಸಿಬಿಐಗೆ ಮೂಡ ಪ್ರಕರಣವನ್ನು ನೀಡಿದ್ರೆ ಅಲ್ಲಿಗೆ ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ಎದುರಾಗುತ್ತೆ. ಧಾರವಾಡ ಹೈಕೋರ್ಟ್ನ ತೀರ್ಪು ಕುತೂಹಲಕ್ಕೆ ಕಾರಣವಾಗಿದೆ. ಡೀಟೇಲ್ಸ್ ಕೊಡ್ತಾರೆ ರವಿ ಪಾಂಡೂಪುರ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಇವತ್ತು ಮುಖ್ಯಮಂತ್ರಿಗಳ ಪಾಲಿಗೆ ಬಿಗ್ ಡೇ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಲೋಕಾಯುಕ್ತ ತನಿಖೆ ಆಗಿ ರಿಪೋರ್ಟು ಬಂದಿದೆ. ಬಟ್ ಸಿಬಿಐ ತನಿಖೆ ಅಗತ್ಯತೆ ಬಗ್ಗೆ ಕೋರ್ಟ್ನ ತೀರ್ಮಾನ ಏನಾಗಬಹುದು ಅನ್ಸತ್ತೆ? ವಿಜಯ್, ಸದ್ಯಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇವತ್ತು ಶುಭ ಶುಕ್ರವಾರವ ಅಥವಾ ಬ್ಲ್ಯಾಕ್ ಫ್ರೈಡೇನ ಅನ್ನೋ ಕುತೂಹಲ ಎಲ್ಲರಲ್ಲೂ ಕೂಡ ಕಾಡ್ತಿದೆ. ಯಾಕಂದ್ರೆ ಧಾರವಾಡದಲ್ಲಿ 10:30 ನ್ಯಾಯಮೂರ್ತಿಗಳಾದಂತಹ ನಾಗಪ್ರಸನ್ನ ಅವರು ತೀರ್ಪು ಪ್ರಕಟ ಮಾಡಲಿದ್ದಾರೆ. ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೆ ಸಾಕಷ್ಟು ಜಟಾಪಟಿಗಳು, ವಾದ ವಿವಾದಗಳು ನಡೀತಿದ್ವು. ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ಅವರು ಈ ಒಂದು ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತೇಳಿ ಆಗ್ರಹವನ್ನ ಮಾಡುವುದರ ಜೊತೆಗೆ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಇದರ ಜೊತೆಗೆ ಲೋಕಾಯುಕ್ತದ ಒಂದು ತನಿಖೆಗೆ ನಮ್ಮ ಆಕ್ಷೇಪ ಇದೆ, ಲೋಕಾಯುಕ್ತ ತನಿಖೆ ನಮಗೆ ಬೇಡ, ಸಿಬಿಐಗೆ ಬೇಕು ಅಂತೇಳಿ ಬಿಗಿ ಪಟ್ಟನ್ನು ಹಿಡಿಯುವಂತ ಕೆಲಸಕ್ಕೆ ಮುಂದಾಗಿದ್ರು. ಕಳೆದ ತಿಂಗಳ 27ನೇ ತಾರೀಕು ಧಾರವಾಡದ ಪೀಠದಲ್ಲಿ ಸುದೀರ್ಘವಾಗಿ ಪರ ಹಾಗೂ ವಿರೋಧ ಚರ್ಚೆಗಳು ನಡೆದಿದ್ವು. ಈ ಒಂದು ತೀರ್ಪನ್ನ ನಾಗಪ್ರಸನ್ನ ಅವರು ಕಾಯ್ದಿರಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಇವತ್ತು ಬೆಳಿಗ್ಗೆ 10:30 ತೀರ್ಪು ಪ್ರಕಟ ಆಗಲಿದೆ. ಒಂದು ವೇಳೆ ತೀರ್ಪು ಸಿಬಿಐಗೆ ಈ ಒಂದು ಪ್ರಕರಣವನ್ನ ವಹಿಸಬೇಕು ಅಂತ ಹೇಳಿ ಆದ್ರೆ ನಿಜಕ್ಕೂ ಇದು ಸಿದ್ದರಾಮಯ್ಯ ಅವರ ಪಾಲಿಗೆ ಸಂಕಷ್ಟದ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಸಿಬಿಐಗೆ ಒಂದು ವೇಳೆ ಈ ಪ್ರಕರಣವನ್ನ ವಹಿಸಿಬಿಟ್ರೆ ತನಿಖೆಯ ಹಾದಿಯೇ ಬೇರೆ ಸ್ವರೂಪವನ್ನು ಪಡೆದುಕೊಳ್ತಿದೆ. ಜೊತೆಗೆ ರಾಜ್ಯ ಸರ್ಕಾರದ ನಾಯಕರುಗಳು ಈ ರೀತಿ ಕಳಂಕ ಇರುವ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಕೂಡ ಕೇಳಬಹುದು, ಆಗ್ರಹವನ್ನು ಕೂಡ ವ್ಯಕ್ತಪಡಿಸಬಹುದು. ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿಯಾಗಿ ಹೋರಾಟವನ್ನು ಕೂಡ ನಡೆಸಬಹುದು. ಇನ್ನು ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯ ಅವರ ಪರವಾಗಿ ಅಂದ್ರೆ ಈ ಒಂದು ಪ್ರಕರಣವನ್ನ ಸಿಬಿಐಗೆ ಬೇಡ, ಲೋಕಾಯುಕ್ತದಲ್ಲೇ ಮುಂದುವರಿಸಲಿ ಅಂತ ಹೇಳಿ ಬಂದ್ರೆ ನಿಜಕ್ಕೂ ಅದು ಸ್ನೇಹಮಯಿ ಕೃಷ್ಣ ಅವರಿಗೆ ಹಿನ್ನಡೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆಗ ಸ್ನೇಹಮಯಿ ಕೃಷ್ಣ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೋದು, ಅಲ್ಲಿ ದಾವೆಯನ್ನು ಕೂಡ ಓಡ್ಬೋದು. ಆದ್ರೆ ಈಗ ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ ಈ ಒಂದು ತೀರ್ಪು ಪ್ರಕಟ ಆಗ್ಬೋದು, ತೀರ್ಪು ವ್ಯತಿರಿಕ್ತವಾಗಿ ಬರಬಹುದು ಅನ್ನೋ ನಿರೀಕ್ಷೆಗಳು ಎಲ್ಲರಲ್ಲೂ ಕೂಡ ಇದೆ. ಕಾರಣ ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದೆಡೆ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ PN ದೇಸಾಯಿ ಅವರ ಕಮಿಟಿ ಒಂದು ಚರ್ಚೆಯಲ್ಲಿ ಅಂದ್ರೆ ತನಿಖೆಯಲ್ಲಿ ಸಾಕ್ತಿದ್ರೆ, ಮತ್ತೊಂದೆಡೆ ಲೋಕಾಯುಕ್ತ ಮಾಡ್ತಿದೆ. ಇದ್ರ ನಡುವೆ ಇಡಿ ಎಂಟ್ರಿಯಾಗಿ ಸಾಕಷ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಸಂಗ್ರಹ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿತ್ತು. ಈ ನಡುವೆ ದೂರುದಾರಂತಹ ಸ್ನೇಹಮಯಿ ಕೃಷ್ಣ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡ್ತಾ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಪ್ರಕರಣವನ್ನ ಸಿಬಿಐಗೆ ವಹಿಸ್ತಾರೆ, ಹಾಗಾಗಿ ನಮಗೆ ಮೊದಲ ಹಂತದ ಜಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದ್ದಾರೆ. ಆದ್ರೆ ನಿಜಕ್ಕೂ ವಹಿಸ್ತಾರಾ ಅಥವಾ ವಹಿಸೋದಿಲ್ವಾ ಅನ್ನೋದನ್ನ 10:30 ಕಾದು ನೋಡಬೇಕಾಗುತ್ತೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.